ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದನೇ ಎಲ್ಲ. ಜಾಜಿಗೆ ವೋಟ್ ಮಾಡಬೇಕು. ಯಾ, ಸಿ ಯು. ಥ್ಯಾಂಕ್ ಯು, ಬಾಯ್. ಯಾರು ದಿಶಾ? ಕ್ಲಬ್ ಮೆಂಬರು. ನಾವು ಜಾಜಿದು ಒಂದು ಪೋಸ್ಟರ್ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿದ್ವಲ್ವಾ, ಅದನ್ನು ತುಂಬ ಹೊಗಳ್ತಿದ್ರು. ಹೊಗಳಿದ್ರೆ ಸಾಲಲ್ಲ, ಅವ್ರು ಓಟ್ ಕೂಡ ಮಾಡಬೇಕು. ಖಂಡಿತ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜಾಜಿ, ಅದೃಷ್ಟನೋ ಅದೃಷ್ಟ. ನಂದೇನು ಇಲ್ಲ ಮೇಡಮ್, ಎಲ್ಲ ನಿಮ್ಮಿಬ್ರ ಪ್ರಯತ್ನ. ದಿಶಾ, ಹೇಳಿ ಅಕ್ಕ. ಚಿಕ್ಕಮ್ಮ ಸೌಂದರ್ಯನ ಪಾರ್ಟಿನ ಅಥವಾ ನಮ್ಮ ಪಾರ್ಟಿನ? ಅವರು ಒಂಥರ ಸೂರ್ಯ ಹುಟ್ಟೋ ಕಡೆನೂ ಇದ್ದಾರೆ, ಸೂರ್ಯ ಮುಳುಗೋ ಕಡೆನೂ ಇದ್ದಾರೆ. ಯಾರ ಕಡೆ ಅಂತ ಅರ್ಥ ಆಗ್ತಿಲ್ಲ. ಆದರೆ ಅವ್ರನ್ನ ಪೂರ್ತಿಯಾಗಿ ಯಾಕೆ ನಮ್ಮ ಕಡೆ ಕರ್ಕೋಬಾರ್ದು? ಬೇಡ ಅಕ್ಕ, ಅವ್ರು ಎರಡೂ ಕಡೆ ಇದ್ರೇನೆ ನಮ್ಗೆ ಒಳ್ಳೇದು. ಹೆಂಗೆ? ಸೌಂದರ್ಯನ ಟೀಮಲ್ಲಿ ಏನು ಪ್ಲ್ಯಾನ್ ಆಗ್ತಿದೆ ಅಂತ ಎಲ್ಲ ಬಂದು ನಮ್ಮ ಹತ್ರ ವರದಿ ಒಪ್ಪಿಸ್ತಾರೆ. ಆದರೆ ನಾವು ಮಾತಾಡೋದನ್ನು ಅಲ್ಲಿ ಹೇಳಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಕರೆಕ್ಟ್. ಅದಕ್ಕೆ ನಾವು ಅವ್ರ ಮುಂದೆ ತುಂಬ ಸೀಕ್ರೆಟ್ಸ್ ಮಾತಾಡೋದು ಬೇಡ. ಹಾಗೆ ಅವ್ರನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂದರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಆಗಲ್ಲ ರೀ. ಒಂದು ಲೋಟ ಕಾಫಿ ಮಾಡ್ಕೊಂಡು ಆಗಿಲ್ವೇನೆ? ಬೆಳಿಗ್ಗೆಯಿಂದ ಇನ್ನೂ ಕುಡಿದ್ರೆ ಎದೆ ಉರಿಯುತ್ತೀರಿ. ಅಯ್ಯೋ, ಹೊಟ್ಟೆ ಆಲ್ರೆಡಿ ಉರಿತಾರೆ. ಎದೆ ಉರಿ ಬಂದು ಏನೂ ಬರವಲ್ಲ. ಈಗ ಮಾಡ್ಕೊಡ್ತೀಯ ಇಲ್ವಾ? ಅಂತದ್ ಏನಾಗಿದೆ? ನಂಗೆ ಕಾಫಿ ಬೇಕು. ಆಗಲ್ಲ. ಜಾಜಿ, ಕಾಫಿ ಮಾಡ್ಕೊಡೋಗೆ. ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ನಿಂತ್ಕೋಬೇಕು. ನಾನು ಮಾಡ್ಕೊಡಲ್ಲ ಕಾಫಿ, ಅವಳ ಕೈಯಲ್ಲೂ ಮಾಡ್ಸಲ್ಲ. ಚಿಕ್ಕತ್ತೆ, ಚಿಕ್ಕ ಮಾವನ್ ಯಾಕೆ ಗೋಳಕ್ಕೆ ಹೋತಿದ್ದೀರಾ? ನಾನು ಯಾಕಮ್ಮ ಇವ್ರನ್ನ ಗೋಳು ಇಕ್ಕೊಳ್ಳಿ? ಆಗ್ಲಿಂದ ಕಾಫಿ ಕಾಫಿ ಅಂತ ನನ್ನನ್ನು ಗೋಳು ಇಕ್ಕೋತಿದ್ದಾರೆ. ಆಯ್ತು ಬಿಡಿ, ಮೊದಲು ಪೂಜೆ ಆಗಲಿ, ಆಮೇಲೆ ಕೊಟ್ರೆ ಆಯ್ತು. ಪೂಜೆನಾ? ಅದೇ ಸಂಜೆ ಆಯ್ತಲ್ವಾ, ಇವತ್ತು ಶುಕ್ರವಾರ. ಮನೇಲಿ ದೀಪ ಹಚ್ಚೋದು ಬೇಡವಾ? ಹಾ, ಇನ್ನೇನ್ ಸೌಂದರ್ಯ ಬಂದು ಹಚ್ತಾಳ್ ಬಿಡಮ್ಮ. ಅಲ್ಲ, ಅವ್ರಿಗೆಲ್ಲ ಯಾಕೆ ಕಾಯ್ಬೇಕು? ಇವತ್ತು ನೀವು ದೀಪ ಹಚ್ಚಿ. ನಾನಾ? ಅಫ್ಕೋರ್ಸ್, ನೀವೀ ಮನೆ ಹಿರಿ ಸೊಸೆ. ಅಲ್ಲಮ್ಮ, ಅದು ಹೌದು. ಆದ್ರೆ ನಾನ್ ದೀಪ ಹಚ್ಚಿದ್ರೆ ಸೌಂದರ್ಯ ಸುಮ್ಮನಿರ್ತಾಳ? ಅಯ್ಯೋ ಚಿಕ್ಕತ್ತೆ, ದೀಪ ಹಚ್ಚಕ್ಕೂ ನೀವು ಅವ್ರ ಪರ್ಮಿಷನ್ ಕೇಳಬೇಕು ಅಂದರೆ ಹೆಂಗೆ? ಏನಾಗಲ್ಲ ಚಿಕ್ಕತ್ತೆ, ಬನ್ನಿ. ದಿಶಾ ಹೇಳಿದ್ಮೇಲೆ ಮುಗ್ದೋಯ್ತು. ನೀನೇ ಹಚ್ಬೇಕು. ಹೇಳಿ, ಬಾ ಬಾ, ಏನೂ ಆಗಲ್ಲ, ಬಾ. ಬನ್ನಿ ಚಿಕ್ಕತ್ತೆ, ಬಾ, 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 ಬಾ. ಬನ್ನಿ ಚಿಕ್ಕತ್ತೆ. ಹೋಗಿ ಚಿಕ್ಕತ್ತೆ, ಈ ಮನೇಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂತ ದೀಪ ಹಚ್ಚಿ ಚಿಕ್ಕತ್ತೆ. ದಿಶಾ, ನನ್ಗೆ ಈ ಮನೇಲಿ ಎಲ್ಲರೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ನೋಡಿದವರೇ ಜಾಸ್ತಿ. ಆದರೆ ನಿನ್ನಿಂದ ನನಗೆ ಈ ಮನೆಯಲ್ಲಿ ಗೌರವ ಸಿಗ್ತಾ ಇದೆಯಮ್ಮ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಏ ಸುಕ್ಕು, ತುಂಬ ಎಮೋಷನಲ್ ಆಗ್ಬೇಡ್ರೆ, ನಿಂಗೆ ಸೂಟ್ ಆಗಲ್ಲ. ನೀನೇನಿದ್ರು ಇವ್ರ ಕಾಲು ಎಳ್ಕೊಂಡಿರ್ತಿಲ್ಲ, ಹಾಗೇ ಇರು. ಅಯ್ಯೋ, ಸುಮ್ಮನೆ ತಮಾಷೆಗೆ ಹೇಳ್ದೆ ಕಣೆ. ದೀಪಾಚು, ಹೋಗಿ ಚಿಕ್ಕತ್ತೆ. ಹೋಗು. ನಿಲ್ಸಿ. ಏನು ನಡೀತಾ ಇದೆ ಇಲ್ಲಿ? ಚಿಕ್ಕತ್ತೆ ದೀಪ ಹಚ್ತಿದ್ದಾರೆ, ಕಾಣಿಸ್ತಿಲ್ವಾ? ಕಾಣಿಸ್ತಾ ಇದೆ. ಚಿಕ್ಕತ್ತೆ, ಅದು ನಿಮ್ ಕೆಲಸ ಅಲ್ಲ, ನನ್ನ ಜವಾಬ್ದಾರಿ. ಗೊತ್ತಿಲ್ವಾ ನಿಮ್ಗೆ? ಗೊತ್ತಮ್ಮ, ಆದ್ರೆ ಇದಕ್ಕೆಲ್ಲ ಯಾರು ನಿಮಗ್ ಪರ್ಮಿಷನ್ ಕೊಟ್ಟಿದ್ದು? ನಾನೇ. ಈ ಮನೆ ಹಿರಿ ಸೊಸೆ ಚಿಕ್ಕತ್ತೆ. ಇವರೇ ದೀಪ ಹಚ್ಚಬೇಕು ಅಂತ ಮಾವನ ಆಸೆ ಕೂಡ ಇತ್ತು. ಅದಕ್ಕೆ ಚಿಕ್ಕತ್ತೆ, ಇವತ್ತು ನೀವೇ ದೀಪ ಹಚ್ಚಿ ಅಂತ ನಾನೇ ಹೇಳಿತ್ತು. ಇದನ್ನ ನೀವು ಕ್ವೆಶನ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸೌಂದರ್ಯ. ಇದರಲ್ಲಿ ಏನಾದರೂ ತಪ್ಪಿದ್ಯಾ ಚಿರಾಗ್? ಚಿಕ್ಕಮ್ಮನ ಈ ಮನೆ ಹಿರಿ ಸೊಸೆ, ಅವ್ರ ದೀಪ ಹಚ್ಚದ್ರಲ್ಲಿ ಏನೂ ತಪ್ಪಿಲ್ಲ. ಅಪ್ಪನೂ ಆಸೆ ಪಟ್ಟಿದ್ದಾರೆ ಅಂದರೆ ಹಚ್ಚಲಿ ಬಿಡಿ. ಇನ್ನೇನು, ಧಾರಾಳವಾಗಿ ದೀಪ ಹಚ್ಚಿ ಆರತಿ ಕೊಡಿ ಚಿಕ್ಕತ್ತೆ.
ಈ ದಿಶಾ ಏನು ನಡೆಸ್ತಾ ಇದ್ದಾಳೆ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಇವಳು ಸೌಂದರ್ಯನ ಸಪೋರ್ಟ್ ಮಾಡ್ತಿದ್ದಾಳ ಅಥವಾ ಆಪೋಸ್ ಮಾಡ್ತಿದ್ದಾಳ ಒಂದೂ ಅರ್ಥ ಆಗ್ತಿಲ್ಲ. ದೇವರು ಇನ್ನು ಮುಂದೆ ಒಳ್ಳೆ ಬುದ್ಧಿ ನಿಂಗೆ ಕೊಡಲಿ ಅಂತ ನಾ ಬೇಡ್ಕೊತೀನಿ ಕಣೆ. ಸುಮ್ಮನೆ ಹೇಳಿದೆ ಕಣೆ, ಕೊಡ್ಕೊಂಡು ಹೋಗೋ. ಜಾಜಿ, ಈ ಎಲೆಕ್ಷನಲ್ಲಿ ಭಾರಿ ಅಂತರದಿಂದ ಗೆಲ್ಲೋ ಥರ ಆಗಲಿ ಅಂತ ದೇವ್ರ ಕೈ ಮುಗಿತಾ ಬೇಡ್ಕೊಳ್ತಾ ಆಡ್ತಿದ್ವಿ. ಸರಿ ಮೇಡಮ್. ಹಾಲು. ಕುಡಿಯೋಕ್ಕೆ ಹಾಲೇನೂ ಕೊಟ್ರಿ, ಜೊತೆಗೇನಾದರೂ ಸಿಹಿಯಾಗಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಏನು ಬೇಕು ಹಸ್ಬೆಂಡು? ಮೇಡಮ್ ಲಿಸ್ಟ್ ಆಗಿದೆ, ಒಂದ್ಸರಿ ನೋಡ್ಬಿಡಿ. ಓಹೋ, ಗ್ಯಾಸ್ ಸಿಲಿಂಡರ್ನೇ ಸಿಂಬಲ್ ಆಗಿ ಇಟ್ಕೊಂಡಿದಾರ. ಇದನ್ನ ಈಗಲೇ ಅದಕ್ಕೆ ಹೇಳಿ ಇದೇ ಥರ ಪಾಂಪ್ಲೆಟ್ಸ್ ಮಾಡ್ಸಕ್ಕೆ ಹೇಳ್ಬೇಕು. ಅದ್ರ ಜೊತೆಗೆ ಅದ್ರ ಒಳ್ಳೆ ಸಿಂಬಲ್ನ ನಾನೇ ಇಡಕ್ಕೆ ಹೇಳ್ಬೇಕು.